ಒಂದು ನಿಮಿಷ ಹೇಳ್ತೀನಿ ಕೇಳಿ. ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ. ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ. ಅವ್ರು 7 ದಿನ ಉಪವಾಸ, ಆ ಸರಿಯೂ ನದಿಯಲ್ಲಿ ಸ್ನಾನ, ಅದೇನೇನೋ ನೀವುಗಳೇ ದೃಷ್ಟಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ಇವರಿಗಿರೋದು ಸಿದ್ದರಾಮ ಅಷ್ಟೇ. ಅಲ್ಲಿ ಅವರು ಶ್ರೀರಾಮ, ಇಲ್ಲಿ ಇವರು ಸಿದ್ದರಾಮ. ಈ ಸಿದ್ದರಾಮನ ಏಕವಚನ ಅಲ್ಲ, ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಈ NDAನ ಸೋಲಿಸಿ ನಾವು 20 ಸೀಟನ್ನು ಗೆಲ್ತೀವಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಕನಸು ಅಷ್ಟೇ. ಈ ರಾಜ್ಯದಲ್ಲಿ ಅದು ಸಾಧ್ಯ ಆಗಲ್ಲ. ಈ ಸಾರಿ ಮೋದಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಅಂತ ಹೇಳಬಲ್ಲೆ, ನಿಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ಇವತ್ತು ಜನ ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ಅಷ್ಟು ಮಾತ್ರ ಹೇಳ್ತೇನೆ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ. ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ. ಅವ್ರು 7 ದಿನ ಉಪವಾಸ, ಆ ಸರಿಯೂ ನದಿಯಲ್ಲಿ ಸ್ನಾನ, ಅದೇನೇನೋ ನೀವುಗಳೇ ದೃಷ್ಟಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ಇವರಿಗಿರೋದು ಸಿದ್ದರಾಮ ಅಷ್ಟೇ. ಅಲ್ಲಿ ಅವರು ಶ್ರೀರಾಮ, ಇಲ್ಲಿ ಇವರು ಸಿದ್ದರಾಮ. ಈ ಸಿದ್ದರಾಮನ ಏಕವಚನ ಅಲ್ಲ, ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಈ NDAನ ಸೋಲಿಸಿ ನಾವು 20 ಸೀಟನ್ನು ಗೆಲ್ತೀವಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಕನಸು ಅಷ್ಟೇ. ಈ ರಾಜ್ಯದಲ್ಲಿ ಅದು ಸಾಧ್ಯ ಆಗಲ್ಲ. ಈ ಸಾರಿ ಮೋದಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಅಂತ ಹೇಳಬಲ್ಲೆ, ನಿಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ಇವತ್ತು ಜನ ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ಅಷ್ಟು ಮಾತ್ರ ಹೇಳ್ತೇನೆ.